ಆರ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆರ್ಯ. ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನಾನೊಂದು ಫೋಟೋ ಶೂಟ್ಗೋಸ್ಕರ ರೆಡಿ ಆಗಿದ್ದೀನಿ. ಅದಕ್ಕೋಸ್ಕರ ಈ ಥರ ರೆಡಿ ಆಗಿದ್ದೀನಿ, ವಿಚ್ ಈಸ್ ಅನ್ಕಂಫರ್ಟಬಲ್ ಬಟ್ ಆಲ್ಸೋ ಕಂಫರ್ಟಬಲ್. ಇವತ್ತು ನಾನು ಒಬ್ಬರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಅವ್ರು ಯಾರು ಅಂದರೆ ಮಿಸ್ಸಸ್ ಸಹನಾ ಫ್ರಾನ್ಸಿಸ್. ಸೊ ಇವರು ನಮ್ಮ ಅಕ್ಕ, ನನ್ನ ವೆಲ್ ವಿಷರ್. ಏನೇನು ಹೇಳಬೇಕು ಅದೆಲ್ಲ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಹೆಸರು ಸಹನಾ ಯೂಟ್ಯೂಬ್ ಚಾನಲ್. ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಕರೆಂಟ್ಲಿ ನಾವೇನು ಮಾಡ್ತಾ ಇದ್ದೀವಿ? ಈಗ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಆರ್ಯದು. ಸೊ ಲೆಟ್ಸ್ ಗೋ ನೋಡೋಣ. ಓಕೆ, ಕಮ್. ಈಗಷ್ಟೇ ಆರ್ಯವ್ರದ್ದು ಶೂಟ್ ಮುಗ್ದಿದೆ. ಓಕೆ, ನೆಕ್ಸ್ಟ್ ಅದನ್ನ ಅಪ್ಲೋಡ್ ಮಾಡ್ತಾರೆ ಈ ಬ್ಲಾಗಲ್ಲಿ. ಎಲ್ಲರೂ ನೋಡಿ ಹೇಗಿದೆ ಅಂತ. ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ, ಆರ್ಯ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಮ್ಮದು ಫೋಟೋಶೂಟ್ ಆಯಿತು. ಒಂದು ಫೋಟೋಶೂಟ್ ಇವರು ಸ್ವಲ್ಪ ನನಗೆ ಜಾಸ್ತಿ ಮರ್ಯಾದೆ ಕೊಡ್ತಾಯಿದ್ರು, ಬಟ್ ಇವ್ರು ನನಗಿನ್ನ ದೊಡ್ಡವರು. ನಾನು ಇವ್ರನ್ನ ಅಕ್ಕ ಅಂತ ಕರಿತೀನಿ, ಆಯಿತಾ? ಅಷ್ಟೊಂದು ಮರ್ಯಾದೆ ಎಲ್ಲ ಇಲ್ಲ, ಜಸ್ಟ್ ಸಿಂಪ್ಲಿ. ಸೊ ಇವಾಗ ನೆಕ್ಸ್ಟ್ ಸ್ಕೆಡ್ಯೂಲ್ ಏನಂದರೆ ಕಾಫಿ ಟೈಮ್ ಆಗಿದೆ. ಮನೇಲಿ ಏನು ಮಾಡಿರ್ತಾರೋ ಗೊತ್ತಿಲ್ಲ, ಹೋಗಿ ತಿನ್ನೋದು ಅಲ್ವಾ? ಏನು ಹೇಳಿ, ಫಸ್ಟ್ ಡ್ರೆಸ್ ಎಲ್ಲ ರಿಮೂವ್ ಮಾಡಿ ಬೇರೆ ಡ್ರೆಸ್ ಹಾಕೊಂಡು ಕಾಫಿ ಕುಡಿಯೋಣ ಬಾ ಅಂತ ಹೇಳಕ್ಕೆ ಕರೀತಾ ಇದ್ದೆ ಅಷ್ಟೇ, ಇನ್ನೇನು ಹೇಳಿಲ್ಲ. ಓಕೆ, ಅವರು ಕಾಫಿ ಕುಡಿಯೋಕ್ಕೆ ನಿಮ್ಮನ್ನೆಲ್ಲನೂ ಕರೀತಾ ಇದ್ದಾರೆ. ಖಂಡಿತ ನಮ್ಮ ಮನೆಗೆ ಕಾಫಿ ಕುಡಿಯೋಕ್ಕೆ ಬನ್ನಿ. ಇವತ್ತು ನಮ್ಮ ಪಿರಿಯಾಪಟ್ಟಣ ವೆದರ್ ತುಂಬ ಪ್ಲೆಸೆಂಟ್ ಆಗಿದೆ. ಈ ರೀತಿ ತೋರಿಸ್ತೀನಿ. ನಮ್ಮ ಪಿರಿಯಾಪಟ್ಟಣ ವೆದರ್ ಚೆನ್ನಾಗಿದೆ, ಫುಲ್ ಚಿಲ್ಲಾಗಿದೆ. ನೋಡಿ ವೆದರ್ ಹೇಗಿದೆ ಅಂತ. ಗೈಸ್, ನಾವಿವಾಗ ಕಾಫಿ ಕುಡಿತಾ ಇದ್ದೀವಿ. ಆಚೆ ಮಳೆಯಿಂದ ಬರ್ತಾ ಇದೆ. ಬನ್ನಿ ಕೇಳೋಣ, ಹೌ ವಾಸ್ ದ ಡೇ? ನೈಸ್. ತುಂಬ ಚೆನ್ನಾಗಿತ್ತು ಇವತ್ತಿನ. ಆ್ಯಕ್ಚುಲಿ ನಾವು ಜಸ್ಟ್ 1 to 1.5 hour ಅಷ್ಟೇ ಅದು ತೊಗೊಂಡಿದ್ದು ಫೋಟೋಶೂಟ್ಗೆ ಅಂತ. ಓಕೆ, ಅಷ್ಟು ತೊಗೊಂಡ್ವಿ. ಸೊ ಇವಾಗ ಕಾಫಿ ಕುಡಿತಾ ಇದ್ದೀವಿ. ಆಚೆ ಕಡೆ ತುಂಬ ಮಳೆ ಬರ್ತಾ ಇದೆ, ಸೊ ಚಿಲ್ಲಾಗಿದೆ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಹಂಗೆ ಕಾಫಿ ಕುಡಿತಾ ಇದ್ದೀವಿ. ಬನ್ನಿ ನೀವು ಕಾಫಿ ಕುಡೀರಿ. ಸೊ ಬನ್ನಿ ಕಾಫಿ ಕುಡೀರಿ. ಹಾಗೆ ಸೊ ಇವಾಗ ನಾವು ಫುಲ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕಾಫಿ ಎಲ್ಲ ಕುಡ್ದಾಯಿತು. ನಾನೆಲ್ಲ ಶ್ರಾವಣಿ ಫೋಟೋಶೂಟ್ ಮಾಡಿದ್ವಿ, ಸೊ ಚೇಂಜ್ ಮಾಡ್ಕೊಂಡಿದ್ದಾರೆ. ನಾನು ಹಾಗೆ ಅವರು ಎಲ್ಲ ಬೇಡ. ಸೊ ಅವ್ರು ಶ್ರಾವಣಿ ಅಂತ ಯಾಕೆ ಕರೆದ್ರು ಅಂತ ನೀವು ಅನ್ಕೋಬೋದು. ಶ್ರಾವಣಿ ಅದು ಅವ್ರಿಗೆ ಇಷ್ಟವಾದ ಹೆಸರು, ಸೊ ಶ್ರಾವಣಿ ಅಂತ ಕರೀತಾರೆ. ನನಗೆ ಫೇವರ್ ಹೆಸರು ಸೊ ಆರ್ಯ. ನನಗೆ ಇಷ್ಟ ಆಗಿದ್ದು ಶ್ರಾವಣಿ ಅಂತ ನನಗೆ ಶಾರ್ಟ್ ನೇಮ್ ನಿಕ್ ನೇಮ್ ಅಂತ ಕರೀತಾ ಇದ್ದೀನಿ. ಆ್ಯಂಡ್ ಈಗ ಸ್ಟೇಯಲ್ಲಿ ಇವ್ರದ್ದು ಮಗ ಇದ್ದಾನೆ ಜೂನಿಯರ್, ನಂದು ತಮ್ಮ ಫೆಬಿನ್ ಫ್ರಾನ್ಸಿಸ್. ಅವನ ಮುಖ ನಿಮ್ಗೆ ಕಾಣದೇ ಇರ್ಬೋದು, ಬಿಕಾಸ್ ಅವನು ಆಡ್ಕೋತಾ ಇದ್ದಾನೆ. ತುಂಬ ತೀಟೆ ಮಾಡ್ತಾನೆ ನೋಡಿ, ಆಟಾಡ್ತಾ ಇದ್ದಾನೆ. ಹಂಗೆ ನಮ್ಮ ಆರ್ಯ ಅವರು ನೋಡಿ ಕೂತ್ಕೊಂಡಿದ್ದಾರೆ, ಫುಲ್ ಮಾಡ್ರನ್ ಆಗಿದ್ದಾರೆ. ಈಗ ಇದು ಮಾಡ್ರನ್ ಅಲ್ಲ ಗೈಸ್, ಇಟ್ಸ್ ನೈಟ್ ಸ್ಯೂಟ್ ವಿಚ್ ಇಸ್ ಕಂಫರ್ಟಬಲ್. ಫುಲ್ ಇಂಗ್ಲೀಷೆಲ್ಲ ಮಾತಾಡ್ತಾರಪ್ಪ, ನಮ್ಗೆ ಅಷ್ಟೊಂದು ಬರೋದಿಲ್ಲ. ಹಂಗೆಲ್ಲ ಏನಿಲ್ಲ ಗೈಸ್, ಇವು ಫುಲ್ ಮಾಡರ್ನ್. ಅಲ್ಲಿಗೆ ನೋಡಿ, ಒಂದು ಮಗು ಇದ್ರೂ ಎಷ್ಟು ಮಾಡರ್ನ್ ಆಗಿದ್ದಾರೆ, ಚಿಕ್ಕವ್ರ ಥರ ಕಾಣ್ತಾರೆ. ಗೈಸ್ ಕಮೆಂಟ್ ಮಾಡಿ ಇವ್ರು ಏಜ್ ಎಷ್ಟಿರ್ಬೋದು ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಇವ್ರ ಏಜ್ನ ನಿಮಗೆ ರಿವೀಲ್ ಮಾಡ್ತೀನಿ. ಓಕೆ, ಅದಕ್ಕೆ ಮುಂಚೆ ಕಮೆಂಟ್ ಮಾಡಿ ಆಯಿತಾ? ಇಲ್ಲ ಏಜ್ ಎಲ್ಲ ರಿವೀಲ್ ಮಾಡಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ, ನೀವು ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ಕಮೆಂಟ್. ಪಕ್ಕ ಅವ್ರು 30 ಮೇಲೆ ಗೆಸ್ ಮಾಡ್ತಾರೆ, ನನಗೆ 35 ಮೇಲೆ ಮಾಡ್ತಾರೆ. ನಾವು 20 ಕೆಳಗಡೆ ಗೆಸ್ ಮಾಡ್ತಾರೆ ಅಂದರೆ ಇನ್ನು ಓದ್ತಾ ಇರೋ ಹುಡುಗಿ ಅಂತ ಅನ್ಕೋತೀರ ಅಲ್ವಾ? ಅದನ್ನ ಗೆಸ್ ಮಾಡಿ ಕಮೆಂಟ್ ಮಾಡಿ. ಅದಾದ ಓಕೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಮಾಡಿದ್ದಾರೆ ಆರ್ಯ, ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ನೋಡಿ, ಪಕ್ಕದ ಮನೆ ಅಕ್ಕ ಬಂದ್ಬಿಟ್ಟು, ಅಂದರೆ ಇವ್ರ ಮಮ್ಮಿ ಬಂದ್ಬಿಟ್ಟು ನನಗೆ ಮ್ಯಾಂಗೋ ಕೊಟ್ಟಿದ್ದಾರೆ ತಿನ್ನಿ ಅಂದ್ಬಿಟ್ಟು. ಈ ಚಳಿ ವೆದರಲ್ಲಿ ಮ್ಯಾಂಗೋ ಕೊಟ್ಟಿದ್ದಾರೆ ತಿನ್ನಿ ಅಂದ್ಬಿಟ್ಟು. ಬಟ್ ಮ್ಯಾಂಗೋ ಸೀಸನ್ ಗೈಸ್,
ಯಾರ್ಯಾರಿಗೆ ಯಾರಿಗೆ ಮ್ಯಾಂಗೋ ಅಂದರೆ ಇಷ್ಟ ಇರಲ್ಲ ಹೇಳಿ? ನಿಮ್ಗೆ ಇಷ್ಟ ಇಲ್ಲ? ತುಂಬ ಇಷ್ಟ ನನಗೂ ತುಂಬ ಇಷ್ಟ. ಯಾರ್ಯಾರಿಗೆ ಮ್ಯಾಂಗೋ ಇಷ್ಟ ಇಲ್ಲ ಅವ್ರು ಕಮೆಂಟ್ ಮಾಡಿ ಆಯಿತಾ? ಸಜೆಷನ್. ಸೊ ಮ್ಯಾಂಗೋ ಅಲ್ಲಿ ಏನೇನು ಥರ ರೆಸಿಪಿ ಮಾಡ್ಬೋದು ಎಲ್ಲ ನಮಗೆ ಕಮೆಂಟ್ ಮಾಡಿ. ನಾವು ಅದನ್ನು ಮಾಡಿಬಿಟ್ಟು ನಮ್ಮ ಕುಕಿಂಗ್ ಚಾನಲ್ ಏನಾದರೂ ಮಾಡಬೇಕು ಅಂದರೆ ಕುಕಿಂಗ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಸೊ ಏನಾದರೂ ಸಜೆಷನ್ ಮಾಡಿ ಹೊಸದಾಗಿ ನಮಗೂ ಬೆಳಗ್ಗೆ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನೀವೇ ಹೇಳಬೇಕು, ನಿಮ್ಮ ಚಾನಲ್ ನಾನೇ ಇಷ್ಟೊಂದು ಮಾತಾಡ್ತೀನಿ, ನೀವು ಮಾತಾಡ್ರಿ. ಏನಿಲ್ಲ, ನಮ್ಮ ಚಾನೆಲ್ ಅಂತ ಹೇಳಿದ್ದೀವಲ್ವಾ, ಇಟ್ಸ್ ಓಕೆ. ಅದೇ ನೀವು ರೆಸಿಪೀಸ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು. ನಾವು ಆದಷ್ಟು ಜಾಸ್ತಿ ರೆಸಿಪೀಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದು ನಮ್ಮ ಕುಕಿಂಗ್ ಚಾನಲಲ್ಲಿ ಸಿಗುತ್ತೆ. ಆ ಕುಕಿಂಗ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಓಕೆನಾ? ನೋಡಿ, ಅದಕ್ಕೂ ಆ ಚಾನಲ್ಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಬಂಧು ಮಿತ್ರರೆಲ್ಲರ ಹತ್ರನೂ ಶೇರ್ ಮಾಡಿ. ಸೊ ಇವಾಗ ಮಾವಿನ ಬ್ಲಾಗ್ಸ್ ನಂದು ಸಹನಾ ವ್ಲಾಗ್ಸ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ದೆನ್ ಏನು ಅಂದರೆ ಇವ್ರು ಆ್ಯಕ್ಚುಲಿ ನನ್ನ ವೀಡಿಯೋಗೆ ಬಂದಿರೋದು ಅವ್ರ ವೀಡಿಯೋನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಗೈಸ್. ಆ ಥರ ಅಂತ ಇಲ್ಲ, ನಾನು ತುಂಬ ಒಂದು 4 ಮಂತ್ಸಿಂದ ಸ್ಟಾಪ್ ಮಾಡಿದ್ದೀನಿ ಕೆಲವೊಂದು ಕಾರಣಾಂತರಗಳಿಂದ. ಸೊ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಒಂದು ಸ್ವಲ್ಪ ದಿನ ಹೋದ್ಮೇಲೆ. ಸೊ ಇವರು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರಲ್ಲ, ಹಾಗೆ ಇವ್ರು ನನ್ನ ಬನ್ನಿ ವಿಡಿಯೋ ಮಾಡೋಣ ಅಂತ ಕರೆದ್ರು, ಹಂಗೆ ಬಂದಿದ್ದೀನಿ ಅಷ್ಟೇ. ಹೌದು, ನಾನು ಬನ್ನಿ ಅಂತ ಕರೆದೆ, ಇವ್ರು ಬಂದ್ಬಿಟ್ಟು ಇಲ್ಲ ಗೈಸ್, ಆ್ಯಕ್ಚುಲಿ ನಾನೇ ಇವ್ರ ಮನೆಗೆ ಬಂದಿರೋದು. ನಾನು ಬನ್ನಿ ಅಂತ ಕರೆದಿಲ್ಲ, ನಾನೇ ಇವ್ರ ಮನೆಗೆ ಬಂದಿದ್ದೀನಿ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಇನ್ನೂ ನಿಮಗೆ ಪರಿಚಯ ಮಾಡಿಕೊಟ್ಟಿಲ್ಲ, ಖಂಡಿತ ಪರಿಚಯ ಮಾಡಿಕೊಡ್ತೀವಿ ಆದಷ್ಟು ಬೇಗ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಏನಂತಾರೆ, ಅದು ಕ್ಯಾಮ್ರಾ ಅಂದರೆ ಅವ್ರಿಗೆ ಒಂಥರ ಶೈನೆಸ್ ಜಾಸ್ತಿ. ಕೂಡ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಫೇಸ್ನ ಇವ್ರ ಚಾನಲ್ ತೋರಿಸಿದೆ. ಆ್ಯಕ್ಚುಲಿ ನಾನು ಕುಕಿಂಗ್ ರೆಸಿಪೀಸ್ ಮಾಡ್ತೀನಿ, ಅದ್ರಲ್ಲಿ ನನ್ನ ಫೇಸ್ ಕೂಡ ನಾನು ತೋರಿಸಿಲ್ಲ, ಜಸ್ಟ್ ವಾಯ್ಸ್ ರೆಸಿಪೀಸ್ ಮಾಡೋದನ್ನು ತೋರಿಸಿದ್ದೀನಿ. ಫಸ್ಟ್ ಟೈಮ್ ನನ್ನ ಫೇಸ್ ಕೂಡ ನಾನು ಇವರ ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸ್ಕೊಂಡಿರೋದು. ನೆಕ್ಸ್ಟ್ ನಾನು ಕೂಡ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಎಲ್ಲರೂ ಒಳ್ಳೆಯದನ್ನು ಕಮೆಂಟ್ ಮಾಡಿ, ದಯವಿಟ್ಟು ಯಾರೋ ಬೇಡ ಕಮೆಂಟ್ ಮಾಡಿಬಿಡಿ, ತುಂಬ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ ಅಂತ ನಾವು ಮುಂಚಿತವಾಗಲೇ ಹೇಳ್ತಾ ಇದ್ದೀವಿ. ಅಕ್ಕ ತಂಗಿರು ಅಂದ್ಕೊಳ್ಳಿ, ಫ್ರೆಂಡ್ಸ್ ಅಂದ್ಕೊಂಡು ನಮಗೆ ಕಮೆಂಟ್ ಮಾಡಿ ಅಷ್ಟೇ. ಇಟ್ಸ್ ಓಕೆ, ಜೆನ್ಯೂನಾಗಿ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್, ದಯವಿಟ್ಟು ಬ್ಯಾಡಾಗಿ ಮಾತ್ರ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿ, ಮೆಸೇಜ್ ಕಮೆಂಟ್ ಮಾಡಿ. ಓಕೆ, ಬ್ಯಾಡಾಗೆಲ್ಲ ಏನು ಟೈಪ್ ಮಾಡಿಬಿಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಹೀಗೆ ದಿನ ಇಂಟ್ರೆಸ್ಟಿಂಗ್ ಮಜಾ ಇರುವಂತಹ ಮನೆಯಲ್ಲಿ ನಮ್ಮ ಡೈಲಿ ರುಟೀನ್ಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ದಿನ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಅದಾದ ಎನಿ ಮೋರ್ ಥಿಂಗ್ಸ್ನ ಕಮೆಂಟ್ ಮಾಡಿ. ಸೊ ನಮ್ಮ ಕನೆಕ್ಷನ್ ಜಾಸ್ತಿ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ರಿಮೈಂಡ್ ಮಾಡ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಇಟ್ಸ್ ಅ ನ್ಯೂ ವ್ಲಾಗ್, ಹೊಸದಾಗಿ ಸ್ಟಾರ್ಟ್ ಮಾಡಿರೋದಲ್ವಾ, ಅಫ್ಕೋರ್ಸ್ ಪ್ರಮೋಟ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.